ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ಇವತ್ತು ಯಾವ ಊರಿನ ಸುದ್ದಿಯನ್ನು ತಂದಿದ್ದೀವಿ, ಆ ಸುದ್ದಿಗೆ ಪರಿಹಾರವಾಗಿ ಏನು ಮಾಡೋಕ್ಕಾಗತ್ತೆ ಮಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಗೆ ಬೇಡಿಕೆ ಪ್ರಸ್ತಾಪ ಬಂದಿದೆ, ಇನ್ನೂ ಪರಿಗಣಿಸಿಲ್ಲ. ಇಡೀ ಸರ್ಕಾರ ಮುಸ್ಲಿಮರಿಗೆ ಕೊಟ್ಟು ಬಿಡಿ, ಛಲವಾದಿ ನಾರಾಯಣ ಸ್ವಾಮಿ ಕಿಡಿ. ಉಪಸಮರ ಮತದಾನಕ್ಕೆ ಕೌಂಟ್ ಡೌನ್. ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಮನೆ ಮನೆ ಕ್ಯಾಂಪೇನ್. ದೇವಸ್ಥಾನ, ಮಠ, ಹಳ್ಳಿಗಳಲ್ಲಿ ಮತ ಶಿಕಾರಿ. ಭ್ರಷ್ಟರ ಚಳಿ ಬಿಡಿಸಿದ ಲೋಕಾಯುಕ್ತ. ಹಾವೇರಿ ಎಇ ಕಾಶಿನಾಥ್ ಭಜಂತ್ರಿ ಹೈಡ್ರಾಮಾ. 9 ಲಕ್ಷ ರೂಪಾಯಿ ಗಂಟು ಕಟ್ಟಿ ಬಿಸಾಡಿದ ಅಧಿಕಾರಿ. ತುರುವೇಕೆರೆಯಲ್ಲಿ ತಾಯಿ ಮಗನ ಸಾವು. ಕೆರೆಯಲ್ಲಿ ಇಬ್ಬರ ಮೃತದೇಹ ಪತ್ತೆ. ಡೆತ್ ನೋಟು ಬರೆದಿಟ್ಟು ಆತ್ಮಹತ್ಯೆ. ಬ್ರಹ್ಮಾವರ ಠಾಣೆಯಲ್ಲಿ ಲಾಕಪ್ ಡೆತ್ ಕೇಸ್. ಸಬ್ ಇನ್ಸ್ಪೆಕ್ಟರ್ ಸೇರಿ 4 ಅಮಾನತು. ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕು. ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಅವರು ಕೋಟ್ಯಾಂತರ ಜನರ ಪಾಲಿನ ದೇವರಾಗಿದ್ದರು. ಅನ್ನ, ಅಕ್ಷರ, ಆಶ್ರಯ ನೀಡಿದ ತ್ರಿವಿಧ ದಾಸೋಹಿ. ಆ ಪುಣ್ಯಾತ್ಮನ ಹೆಸರಲ್ಲಿ ಪೀಕ್ತಾ ಇದ್ದಾರ ಕಾಸು ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಅವರು ಕೋಟ್ಯಾಂತರ ಜನರ ಪಾಲಿನ ದೇವರಾಗಿದ್ದರು. ಅನ್ನ, ಅಕ್ಷರ, ಆಶ್ರಯ, ತ್ರಿವಿಧ ದಾಸೋಹಿ. ಆ ಪುಣ್ಯಾತ್ಮ ಈ ಸಮಾಜಕ್ಕಾಗಿ ಅತ್ಯದ್ಭುತವಾದ ಕೆಲಸ ಮಾಡಿದರು. ಆದರೆ ಅವರ ಹೆಸರಲ್ಲಿ ಕಾಸು ಪೀಕ್ತಾ ಇದ್ದಾರೆ ಉಳಿದವರು. 8 ವರ್ಷದಿಂದ ಆಗ್ತಾ ಇರೋದಾದ್ರೇನು? 8 ವರ್ಷದಿಂದ ಆಗ್ತಾ ಇರೋದಾದ್ರೂ ಏನು? ಬನ್ನಿ, ಉತ್ತರ ಕರ್ನಾಟಕದ ಕೋಟ್ಯಾಂತರ ಜನರ ಪಾಲಿನ ದೇವರು. ಆದರೆ ಅವರ ನಿಧನದ ನಂತರ ಆ ಮಹಾನ್ ಮಾನವತಾವಾದಿಯ ಸ್ಮಾರಕ ಮಾಡೋಕ್ಕೆ ಎಲ್ಲರೂ ಹೊರಡ್ತಾರೆ. ಮನಸ್ಸು ಮಾಡಿದರೆ 1 ವರ್ಷದಲ್ಲಿ ಮುಗ್ದೋಗ್ತಾ ಇತ್ತು. 1 ಅಲ್ಲ 2 ಅಲ್ಲ 8 ವರ್ಷ ಆದರೂ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಸ್ಮಾರಕ. ಯಾರವರು ತ್ರಿವಿಧ ದಾಸೋಹಿ? ಅದು ಕೂಡ ಗದಗದಲ್ಲಿ. ಇವರ ಹೆಸರು ಕೇಳಿರ್ತೀರಿ. ಅನೇಕ ಸುದ್ದಿಗಳು ಬಂದಿರುತ್ತೆ. ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರಲ್ಲಿಗೆ ಹೋಗಿರ್ತಾರೆ. ಆದರೆ ಒಂದು ಸ್ಮಾರಕ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿ ತನಕ ಆಗಿಲ್ಲ ಕಳೆದ 8 ವರ್ಷದಲ್ಲಿ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಉತ್ತರ ಕರ್ನಾಟಕದ ಜನರ ಪಾಲಿನ ದೇವರು. ಇವರು ಅಂಧರ ಬಾಳಿನ ಮಹಾನ್ ಚೇತನ. ಪುಟ್ಟರಾಜ ಕವಿ ಗವಾಯಿಗಳ ಸ್ಮಾರಕ ಅರ್ಧಂಬರ್ಧ. ಎಸ್, ಅಂಧರ ಬಾಳಲ್ಲಿ ನಂದಾದೀಪ ಬೆಳಗಿದ ಮಹಾನ್ ಚೇತನ. ಅಂಧರ ಬಾಳಲ್ಲಿ ಸಂಗೀತ ದೀಪ ಬೆಳಗಿಸಿದ ಸಂಗೀತ ಲೋಕದ ದಿಗ್ಗಜ. ಉತ್ತರ ಕರ್ನಾಟಕದ ಕೋಟ್ಯಾಂತರ ಭಕ್ತರ ಪಾಲಿನ ನಡೆದಾಡುವ ದೇವರು. ಹೌದು, ಇದು ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠ ವೀರೇಶ್ವರ ಪುಣ್ಯಾಶ್ರಮ. ಪುಟ್ಟರಾಜ ಕವಿ ಗವಾಯಿಗಳು ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತು. ಇಂತಹ ಮಹಾನ್ ಚೇತನ 2010ರಲ್ಲಿ ಅಸಂಖ್ಯಾತ ಭಕ್ತಗಣ ಬಿಟ್ಟು ಅಗಲಿದ್ರು. ಆಗ ಇಡೀ ಕರುನಾಡು ಅಕ್ಷರಶಃ ಕಣ್ಣೀರು ಇಟ್ಟಿತ್ತು. ಹೀಗಾಗಿ ಗದಗ ನಗರದಲ್ಲಿ ಪಂಡಿತ ಪುಟ್ಟರಾಜು ಗವಾಯಿಗಳ ಹೆಸರಲ್ಲಿ ಸ್ಮಾರಕ ಭವನ ನಿರ್ಮಾಣ ಆಗಬೇಕು ಅನ್ನೋದು ಭಕ್ತರ ಒತ್ತಾಯವಾಗಿತ್ತು. ಅಂದಿನ ಸಿಎಂ ಆಗಿದ್ದ ಯಡಿಯೂರಪ್ಪ 5 ಕೋಟಿ ಅನುದಾನ ಘೋಷಣೆ ಮಾಡಿದ್ರು. ಮಾರ್ಚ್ 25, 2011ರಂದು ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಮಾಡಿತ್ತು. ಗದಗ ಶಾಸಕ HK ಪಾಟೀಲ್ 2016ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ 5 ಕೋಟಿ ಅನುದಾನ ತರುವಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದ್ರು. ಲೋಕೋಪಯೋಗಿ ಇಲಾಖೆ ಮೂಲಕ ಮಹಾರಾಷ್ಟ್ರ ಮೂಲದ ಶಿರ್ಕೆ ಕನ್ಸ್ಟ್ರಕ್ಷನ್ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು. ಆದರೆ 8 ವರ್ಷಗಳು ಕಳೆದು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸ್ಮಾರಕ ಭವನದ ಕಾಮಗಾರಿ ಮುಗಿಯುವ ಲಕ್ಷಣಗಳು ಮಾತ್ರ ಕಾಣ್ತಿಲ್ಲ. 5 ಕೋಟಿಯ ಅನುಮೋದನೆ ನೀಡಿದ್ದ ಕಟ್ಟಡ 6.25 ಕೋಟಿ ಖರ್ಚು ಮಾಡಿದ್ರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ.
ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಸ್ಮಾರಕದ ಕೆಲಸ ಆಗಿದ್ರೂ ಇನ್ನೊಂಚೂರು ಕೆಲಸ ಬಾಕಿ ಇದೆ. ಅದಕ್ಕೆ ಅನುದಾನ ಸಿಗದೆ ಈ ಕಟ್ಟಡ ಇದೀಗ ಪಾಳು ಬಿದ್ದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ. ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಪಂಡಿತ ಪುಟ್ಟರಾಜ ಗುರುಗಳದು ಸ್ಮಾರಕ ಭವನ ಸ್ಯಾಂಕ್ಷನ್ ಆಗಿ ದುಡ್ಡು ಬಿಡುಗಡೆ ಆಗಿ ಸುಮಾರು 10 ವರ್ಷ ಆದರೂ ಕೂಡ ಅದು ಇನ್ನೂ ಮುಗಿಯ ಹಂತಕ್ಕೆ ಬರವಲ್ತು. ಯಾಕಂದರೆ ಅದನ್ನು ಅರ್ಧ ಕಟ್ಟಿ ಇನ್ನೂ ಅರ್ಧ ಹಾಗೆ ಬಿಟ್ಟಿರೋದ್ರಿಂದ ಅಲ್ಲಿ ಅನೇಕ ಕೆಲವು ದುರ್ಚಟ ಮಾಡೋರಿಗೆ ಅನುಕೂಲ ಆಗಿಬಿಟ್ಟೈತೆ ಅಂದ್ರೆ ತಪ್ಪಾಗೋದಿಲ್ಲ. ಇಂಥ ಗುರುಗಳ ಹೆಸರಲ್ಲಿ ಸ್ಮಾರಕ ಭವನ ಅದು ಯಾಕೆ ಪೂರ್ಣ ಆಗೋಲ್ತೋ ಬಹಳಷ್ಟು ಮನಸ್ಸಿಗೆ ಭಕ್ತರಿಗೆ ಮತ್ತು ನಮಗೆ ಬಹಳಷ್ಟು ನೋವಾಗಿದೆ. ಯಾಕಂದರೆ ಒಬ್ಬೊಬ್ಬರದ್ದು ಹೆಸರಲ್ಲಿ 6 ತಿಂಗಳದಾಗ ವರ್ಷದಾಗ ಒಂದೊಂದು ಕಲ್ಯಾಣ ಮಂಟಪ ಒಂದೊಂದು ಭವನಗಳು ಉದ್ಘಾಟನೆ ಆಗ್ತಾವೆ. ಆದರೆ ಇಂಥ ಒಬ್ಬ ಕರ್ನಾಟಕದ ಒಳಗೆ ಕಣ್ಣಿಲ್ದಂಥವ್ರು 1.5 ಲಕ್ಷ ಜನರಿಗೆ ಶಿಷ್ಯರಿಗೆ ಸಂಗೀತ ಸಾಹಿತ್ಯ ನಾಟ್ಯ ಕಲಿಸಿದಂಥ ಪೂಜ್ಯ ಗುರುಗಳಿಗೆ ಇಂಥ ಅವ್ರ ಹೆಸರಲ್ಲಿ ಆಗೋಲ್ತಂದ್ರೆ ಏನು ಕಣ್ಣಿಲ್ದರಿಗೆ ಇದು ಅವಮಾನ ಮಾಡಿದಂಗೋ ಅಥವಾ ಕಣ್ಣಿಲ್ದರಿಗೆ ದ್ರೋಹ ಮಾಡಿದಂಗೋ ಗೊತ್ತಾಗೋಲ್ತು. ಸ್ಮಾರಕ ನಿರ್ಮಾಣದ ಹಿಂದೆ ಹಲವು ಅನುಮಾನದ ಹುತ್ತ ಬೇರೆ ಶುರು ಆಗ್ತಿದೆ. ಯಾಕಂದ್ರೆ ಆರಂಭದಲ್ಲಿ 5 ಕೋಟಿಯ ವೆಚ್ಚದ ಎಸ್ಟಿಮೇಟ್ ಮಾಡಲಾಗಿತ್ತು. ಆಮೇಲೆ 1.25 ಕೋಟಿ ಹೆಚ್ಚುವರಿ ಹಣ ನೀಡಲಾಗಿದೆ. ಆದ್ರೆ ಈಗ ಮತ್ತೆ 5 ಕೋಟಿ ಹಣ ಬೇಕು ಅಂತ ಸರ್ಕಾರಕ್ಕೆ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಶ್ರೀಗಳ ಸ್ಮಾರಕದ ಹೆಸರಿನಲ್ಲಿ ಹಣ ಲೂಟಿಗೆ ಇಳಿತಿದ್ದಾರಾ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಂಥ ಒಂದು ದುಶ್ಚಟದ ತಾಣವಾಗೈತಿ. ಇಲ್ಲಿ ತಾವು ಬಹುಶಃ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಭಕ್ತಾದಿಗಳ ಒಂದು ಮನಸ್ಸಿಗೆ ಭಾಳ ನೋವಾಗುತ್ತೆ. ಮತ್ತು ಇದು ಪುಟ್ಟರಾಜ ಗವಾಯಿಗಳವರು ಅವಮಾನ ಮಾಡಿದಂತಾಗ್ತಾ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಮತ್ತು ಶಾಸಕರು ಇದ್ರ ಬಗ್ಗೆ ಸ್ವಲ್ಪನೂ ಮುತುವರ್ಜಿ ವಹಿಸ್ತಾ ಇಲ್ಲ. ಒಟ್ನಲ್ಲಿ ಪಂಡಿತ ಪುಟ್ಟರಾಜು ಗವಾಯಿಗಳ ಹೆಸರಲ್ಲಿ ಸ್ಮಾರಕ ಭವನ ನಿರ್ಮಾಣ ಮಾಡಲು ಮೊದಲಿಗೆ ವಹಿಸಿದ್ದ ಆಸಕ್ತಿ ಅದ್ಯಾಕೋ ಕಡಿಮೆ ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಆದಷ್ಟು ಬೇಗ ಎಚ್ಚೆತ್ತು ಸ್ಮಾರಕ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಿ ಅನ್ನೋದು ಸೂಪರ್ 3 ಹಾಗೂ ಕೋಟ್ಯಾಂತರ ಭಕ್ತರ ಆಗ್ರಹವಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಸಾಳೇರ್ ಜೊತೆ ಮಂಜು ಪತ್ತಾರ್, ಗದಗ. ನೋಡಿ 5 ಕೋಟಿ ಈಗಾಗಲೇ ನೋಡಿ ಪುಟ್ಟರಾಜ ಗವಾಯಿಗಳು ಇದ್ದಾಗ ಎಷ್ಟು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದ್ರು. ಆಮೇಲೆ ಇವರ ಬಳಿ ಕಲಿತಂಥ ಅನೇಕರು ಅವರ ಹೆಸರು ಹೇಳ್ಕೊಂಡು ಅಲ್ಲ ಪಾಪ ಅವ್ರದ್ದೇನು ತಪ್ಪಿಲ್ಲ. ಅವ್ರು ಪ್ರತಿ ಸಲ ಯಾರು ನಮ್ಮ ಪುಟ್ಟರಾಜ ಗವಾಯಿ ನೋಡಿ ರಾಜ್ಕುಮಾರ್ ಅವರು ಅವ್ರ ಜೊತೆ ನಿಂತಿರುವಂಥ ಕೆಲವು ಫೋಟೋಗಳೆಲ್ಲ ಪುಟ್ಟರಾಜ ಗವಾಯಿಗಳು ಸಿನಿಮಾಗಳಾಯಿತು ಮತ್ತೊಂದು ಆಯಿತು ಎಲ್ಲವೂ ಆಯಿತು. ಆದರೆ ಆ ಒಂದು ಕನ್ಸ್ಟ್ರಕ್ಷನ್ ಮಾತ್ರ ಸ್ಮಾರಕದ ಕೆಲಸ 8 ವರ್ಷ ಯಾಕೆ ಇಷ್ಟು ದೊಡ್ಡ ವ್ಯಕ್ತಿಗಳಿಗೆಲ್ಲ ಈ ಪ್ರಾಬ್ಲಮ್ಮು? ಇದಕ್ಕೊಂದು ಕಷ್ಟನಾ? ಇಲ್ಲಿ ಯಾವುದಾದ್ರೂ ಪಾರ್ಟೀಸ್ ಅಂತಿದೆಯಾ? BJP ಸರ್ಕಾರದ ಅವಧಿಯಲ್ಲಿ ನೋಡಿ ಏನು 2007 5 ಕೋಟಿ ಅನುದಾನ ಮಾಡ್ತಾರೆ. ಆಮೇಲೆ ಆಡಳಿತಾತ್ಮಕ ಅನುದಾನ 2011ರಲ್ಲಿ. ಆಮೇಲೆ HK ಪಾಟೀಲ್ ಕಾಂಗ್ರೆಸ್ MLA 5 ಕೋಟಿ ಅನುದಾನ ತರ್ತಾರೆ. ಅದನ್ನು ನೋಡಿ BJP ಅನೌನ್ಸ್ ಮಾಡುತ್ತೆ. ಆಮೇಲೆ ಆಡಳಿತಾತ್ಮಕ ಅನುದಾನ 1 ವರ್ಷ ಕಳೆದ ನಂತರ ಸಿಗುತ್ತೆ. ಅದಾದ ನಂತರ 2016ರಲ್ಲಿ 5 ಕೋಟಿ ತರ್ತಾರೆ. ಇದೀಗ ಲೋಕೋಪಯೋಗಿ ಇಲಾಖೆ ಮೂಲಕ ಮಹಾರಾಷ್ಟ್ರ ಮೂಲದ ಶಿರ್ಕೆ ಕನ್ಸ್ಟ್ರಕ್ಷನ್ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ. ಅವರಿಗಿನ್ನೂ ಬಾಕಿ ಇರಬೇಕೋ ಗೊತ್ತಿಲ್ಲ. 8 ವರ್ಷ ಕಳೆದು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸ್ಮಾರಕ ಭವನದ ಕಾಮಗಾರಿ ಮುಗಿಯುವ ಲಕ್ಷಣಗಳು ಮಾತ್ರ ಕಾಣ್ತಾ ಇಲ್ಲ. BJP ಬರಲಿ ಕಾಂಗ್ರೆಸ್ ಬರಲಿ ಇಲ್ಲಿ ಸ್ಮಾರಕ ಅಂತೂ ಆಗಬೇಕು. ಇಲ್ಲಿ ಪಾರ್ಟಿಯನ್ನು ಅದಕ್ಕೆ ತಳಕು ಹಾಕುವಂಥದ್ದಲ್ಲ. ಆಯಿತಾ? 5 ಕೋಟಿ ಅನುದಾನ ನೀಡಿದ ಕಟ್ಟಡ 6.25 ಕೋಟಿ ಖರ್ಚು ಮಾಡಿದ್ರು. ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಸ್ಮಾರಕ ಕೆಲಸ ಆಗಿದ್ದರೂ ಕೂಡ ಇನ್ನೊಂಚೂರು ಕೆಲಸ ಬಾಕಿ ಇದೆ. ಅದಕ್ಕೆ ಅನುದಾನ ಸಿಗದೆ ಈ ಕಟ್ಟಡ ಇದೀಗ ಪಾಳು ಬಿದ್ದಿದೆ. ಬಹುಶಃ 1 ಕೋಟಿಯ 1.5 ಕೋಟಿಯ ಒಂದು ಎಕ್ಸ್ಟ್ರಾ ಕೊಟ್ಟರೆ ಕಂಪ್ಲೀಟ್ ಆಗಿಬಿಡ್ತದೆ. ಯಾಕಾಗಿಲ್ಲ ಅಂತ ಗೊತ್ತಿಲ್ಲ. ಯಾಕೆಂದರೆ HK ಪಾಟೀಲ್ ಅವರ ಬಗ್ಗೆ ನಮಗೆಲ್ಲ ಸುಮ್ಮನೆ ನಾನು ದೂರಲಾರೆ ಕೆಲವು ನಾಯಕರುಗಳನ್ನು. ಅವರಿಗೆ ಶಕ್ತಿ ಇದೆ, 5 ಕೋಟಿ ತಂದಿದ್ದಾರೆ. ಬಟ್ ಇದನ್ನು ಒಂದು ಮುಗಿಸ್ಬೇಕಾಗಿತ್ತು, ಒಂದು ಸ್ಮಾರಕವನ್ನು. ಆಮೇಲೆ ಎಲ್ಲರೂ ಸೇರಿ ಆ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಓಕೆ, ಇದೀಗ ಶ್ರೀ ಕಲ್ಲಯ್ಯಜ್ಜನವರು ಪೀಠಾಧಿಪತಿಗಳು ಈ ವೀರೇಶ್ವರ
ಪುಣ್ಯಾಶ್ರಮದ್ದು. ಅಜ್ಜನವರೇ ನಮಸ್ಕಾರ. ಶರಣು. ನಮಸ್ಕಾರ ರೀ ಸರ್. ಯಾವ ಕಾರಣಕ್ಕಾಗಿ ಇದು ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಸುತ್ತೆ? ಈಗ 5 ಕೋಟಿ ಬಂದಿದೆ, 6.25 ಕೋಟಿ ತನಕ ಇನ್ನೊಂದು ನನ್ನ ಪ್ರಕಾರ 1.5-2 ಕೋಟಿ ಬಂದರೆ ಕಂಪ್ಲೀಟ್ ಆಗತ್ತೆ ಅಂತೇಳಿ. ಯಾಕಂದರೆ ಎಲ್ಲರೂ ಕೂಡ ಪಕ್ಷ ಗಿಕ್ಷ ಅಂತ ನೋಡಿಲ್ಲ. ಯಾಕಂದರೆ ನಮಗೆ ಈ ಪುಣ್ಯಾತ್ಮ ಎಂಥ ದೊಡ್ಡ ಒಂದು ಅಸ್ಮಿತೆಯನ್ನು ತಂದುಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಹಾಗಿರುವಾಗ ಎಲ್ಲಿ ತೊಡಕಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಜ್ಜಯ್ಯನವರೇ? ಹೌದು, ಅದು ನಮಗೆ ಅದು ಅಷ್ಟು ಗೊತ್ತಾಗೋಲ್ತ್ರಿ. ಈಗ ಒಂದು ಸ್ವಲ್ಪ ದಿವಸದಿಂದ ನಮ್ಮ ಗದಗ ಉಸ್ತುವಾರಿ ಸಚಿವರು H.K. ಪಾಟೀಲ್ ಸಾಹೇಬರು, ಗದಗ ಮತ್ತು ಪ್ರವಾಸೋದ್ಯಮ ಕಾನೂನು ಸಚಿವರಾದಂಥ ಸನ್ಮಾನ್ಯ H.K. ಪಾಟೀಲ್ರು ಅವತ್ತೆಲ್ಲರನ್ನು ಬಂದು ಕರ್ಕೊಂಡು ಇನ್ನೊಂದು 6 ತಿಂಗಳದಾಗ ಇದನ್ನ ಮುಗಿಸ್ಕೊಡ್ತೀವಿ ಅಂತೇಳಿ ಬಂದೆಲ್ಲ ಹೇಳಿದ್ರು. ಆಮೇಲೆ ಇಲ್ಲಿ ಗದಗ ಪಂಚಾಯತಿ ಶಿವ ಮೇಡಮ್ ಅವರು ಕೂಡ ಶಿವರಾಜ್ ತಂಗಡಿ ಸಾಹೇಬ್ರ ಜೊತೆಗೆ ಮಾತಾಡಿದ್ರು. 6-7 ಕೋಟಿ ರೂಪಾಯಿ ಇನ್ನ ಕೊಟ್ರ ಪೂರ್ಣ ಆಗ್ತೈತಿ, ಇದನ್ನ ನೀವು ಕೊಡ್ಬೇಕಂತೇಳಿ ಅವತ್ತು ತಂಗಡಿ ಸಾಹೇಬ್ರ ಜೊತೆಗೆ ಮಾತಾಡಿದ್ರು H.K. ಪಾಟೀಲ್ ಸಾಹೇಬ್ರು. ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆಲ್ಲ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಪ್ರೀತಿ ಅದಾರ ನಮ್ಮ ಮ್ಯಾಗ, ಆಶ್ರಮದ ಮೇಲೆ. ಅವತ್ತು ಅವರೆಲ್ಲ ಹೇಳಿದ್ರು. ಆದ್ರೆ ಅದು ಯಾಕೋ ಒಟ್ರಿ ನಾವು ಮೊನ್ನೆ 28ಕ್ಕೆ ಬೆಂಗಳೂರಿಗೆ ಹೋದಾಗ, ಆಗಸ್ಟ್ 28ಕ್ಕೆ ಹೋದಾಗ ಅಲ್ಲಿ ರವೀಂದ್ರ ಸಮಿಟ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅದು ಸ್ವಲ್ಪ ಆದಷ್ಟು ಲಘು ಅದನ್ನ ಹಣ ಬಿಡುಗಡೆ ಮಾಡಿ ಪೂರ್ಣಗೊಳಿಸ್ರಿ ಸಾಹೇಬ್ರ ಅಂತ ಹೇಳಿದೆ. ಸ್ವಾಮೀಜಿ ಅದರ ಬಗ್ಗೆ ಮಾತಾಡ್ತೀವಿ ನಾವು ಕೂಡ. ಸ್ಪೀಕಿಂಗ್ ಆನ್ ದ ಥೀಮ್ ಆನ್ ದ 4th edition this year, which is Viksit Bharat Bullseye. Ladies and gentlemen, our chief guest Nirmala Sitharaman. ಕೇಂದ್ರ ವಿತ್ತ ಸಚಿವೆ, ಈ ಹಿಂದೆ ರಕ್ಷಣಾ ಸಚಿವೆಯಾಗಿ ಕೂಡ ಕೆಲಸ ಮಾಡಿದಂಥವರು ಆ ಸಮಿಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನ ರಿಪಬ್ಲಿಕ್ ನೆಟ್ವರ್ಕ್ನ ಮುಖ್ಯಸ್ಥರಾಗಿರುವಂತಹ ಅರ್ನಬ್ ಗೋಸ್ವಾಮಿ ಅವರು ಸ್ವಾಗತಿಸಿ rising from Bharat, but before that we'll play out the AV please. Srimati Nirmala Sitharaman, the epitome of Bharat's Nari Shakti, is a leader whose journey is a testament to her strength, intellect and unwavering dedication to the country. After completing her early education in Chennai and Tiruchirappalli, she went on to earn a bachelor's degree in economics from Sita Lakshmi Ramaswamy College in 1980, laying a strong foundation in economic principles. She further pursued her passion for economics by enrolling in Jawaharlal Nehru University, or JNU, in New Delhi, where she earned her Master of Arts degree in economics in 1984. During her JNU days, Ms. Sitharaman was actively involved in student politics and community work through the Free Thinkers group. This early involvement laid the groundwork for her future role on the political center stage. In her early career, Nirmala Sitharaman has served as a senior manager in research and development for PricewaterhouseCoopers and briefly with the BBC World Service in London. In the 1990s, Nirmala Sitharaman's return to India marked a profound new chapter in her life. In Hyderabad, she turned to education, a field she valued immensely, and founded the Pranava School. Her foray into public life began in 2003 when she was appointed a member of the National Commission for Women. By 2008, Ms. Sitharaman formally entered politics, joining the Bharatiya Janata Party, where she took on the role of national spokesperson in 2010. Her
Her logical reasoning skills and the ability to put up an intellectual argument quickly earned her respect within the party and admiration from the media. In 2014, as a new era dawned in India with the victory of Prime Minister Narendra Modi, Ms. Sitharaman was appointed as the Minister of State for Commerce and Industry with independent charge. Her role during this period was pivotal as she worked tirelessly to reshape India's trade and industry policies, making India a more attractive destination for global investments. In 2017, she broke a big perception barrier in politics by becoming India's first full-time woman defense minister. As Defence Minister, Nirmala Sitharaman played a pivotal role in furthering the Modi government's push for Atmanirbhar Bharat in defence. She was the driving force behind crucial defence initiatives and policy reforms that strengthened India's security apparatus. She stood firmly behind India's armed forces as the front-running lieutenant of Prime Minister Narendra Modi during the Bagalkote airstrikes. In 2019, Nirmala Sitharaman shattered yet another glass ceiling by being appointed as India's first full-time woman finance minister. Under her leadership, the Ministry of Finance has implemented a series of economic measures aimed at fostering growth, attracting investment, and simplifying tax structure. Most notable among these has been stabilizing of the goods and services tax regime, Modi government's showcase tax reform of the indirect taxes in India. Srimati Nirmala Sitharaman has navigated the country through the economic turbulences such as the COVID-19 pandemic with the dexterity of a seasoned captain. Her work on the Modi government's flagship initiatives such as the Pradhan Mantri Jan Dhan Yojana and the UPI has transformed India's financial landscape, bringing banking facilities at the doorstep of every citizen. This year, she became India's first finance minister to have presented 7 consecutive union budget speeches. Srimati Nirmala Sitharaman's story serves as an inspiration for countless young men and women in India and around the world, proving that with determination, integrity, and perseverance, one can rise to the highest echelons of leadership and make a lasting impact on society. Me to come up on stage and welcome the Union Finance Minister. Thank you. Nirmala ji, we are truly delighted and honored and overwhelmed and happy and extremely proud that you have graced our first event on this brand new campus as our chief keynote speaker and our chief guest. So this means a lot to me personally. Thank you. And you have always been very kind, but today you've taken out time on a weekday to come here. We are so happy. We are so proud. We cannot express it in words. I'm sure that when you took that little walk with us, the sentiment carried through, ma'am. I'm sure, yes. Thank you. Ma'am, I wanted to start this conversation by thanking you on behalf of every fellow Indian for what you have done as a leader. And I'm sure I speak for everyone in the room, I'm sure, do I not? For the fortitude, strength, the calm, and the solidity that you have brought to the office of Union Finance Minister, which has seen so many illustrious predecessors in the past and held the country's hand through this extremely difficult and tough times of COVID,
and been such a strong support in the Modi government. So may I please request another round of applause before I get to the questions. Thank you. I was asked by everyone that before you speak to her, express our gratitude to her. So on behalf of everyone, I think we need to do that. Thank you. Nirmala ji, a broad question to start with. How do you view India's economic and financial prospects as you begin the third term of the Modi government? I think each one of us can be confident and be sure that because of a good visionary leadership, which saw through India through the difficult times and has the vision to take it forward with destinations expressed clearly. Not we're going along, we will reach. No, clearly what is it in the next 2 years? What is it in the next few more years? And what is it that we want to do by 2047? With that kind of a visionary leadership, which is strong in a sense, inside the person, the strength of bearing with the challenges and also the kind of demands that come off, that is the strength I'm talking about of a leadership. And you find that in Prime Minister Modi, and I will say this up front before I even open up this conversation with Arnab. A leader of that nature, keeping a team of people working with him, gives the confidence to the ordinary citizen that you are in safe hands, we will work hard, there shall not be any corruption, we are clear where we want to go along with you. It's not a dream of the leader alone. People are also resonating that voice. So to be in that team, I feel very humbled and honored. And all the praise that Arnab might give me, saying, this is what you brought to this position, this is what you did. It's a big team under Prime Minister Modi. And it is that team which is delivering it. And I don't think personally and individually I am doing some miracle. No, it's a large team and a very firm leadership which says, let's go together. If there are little challenges, if there are, criticism, we'll take it in our stride. But it is that leadership, therefore, which gives me the confidence to tell you here as an answer to this question. We as Indians can be confident that we are being very clearly taken through a phase which is full of challenges. And it is only because of that in the last few years, and it is only because of that in the coming few years, not just my assessment, global observers of Indian economy have very clearly said, India is growing as the fastest growing large economy. It shall continue to be that next year. It shall continue to be that for the next year after that as well. These are not words which I'm putting here. And therefore, the one thing which I would say, even Arnab was asking me as I was walking here, saying you went to Mexico, you went to US, what is up? The first thing I will tell you, whilst Indian citizens are confident in the leadership, Indian citizens have voted Prime Minister Modi back for the third term because they want stability, they want good governance, they want a leadership which will place India above all. There are, of course, within India, voices which pull down our confidence. I don't know if I've said this once in Briefly, Arnab's yes. own program. Sorry, I'm giving you a very big answer for this first I'm question. listening very keenly, ma'am. In the Mahabharata, Yes. you would have heard how Karna's confidence was brought down only by Khan Barna. The chap who was with him as his Rathasarathi. By mistake came this side. He was meant to be there along with the Pandavas, but by mistake he's here. But he tells Karna, you won't win, you can't achieve this, you are not capable, who are you fighting against? And again, continuously pouring that negativity, continuously pouring that pessimism, hurt Karna's self-confidence. He was as good as a warrior as Arjuna was. But that one draining of the confidence of Karna
also contributed, I'm not saying that was the only reason, but also contributed to the less than great performance of Karna himself. Now I'm bringing that example to say, while the whole world observes India, that against severe odds, which are globally everybody facing odds, not just India, India's own challenges are also there for us. We are somehow, along with the people's strength, moving forward with a clear leadership, stable policies, good taxation structure. Yes, we can do more for middle class. But with all this, we are able to move. But within India, there are many shalyas. So that brings your confidence down. I would appeal to everybody that these are not observations about India's strengths, achievements, and further possibility of higher achievements which are made by us. These are observed by everybody. So I would appeal through your program, Arnab, in answer to your first question, we need to have confidence in ourselves. There's a good leadership. There's a great understanding of how to take India forward. There will be challenges. There are questions about, no, burden is more on me, burden is less on them. We'll address all of them. But be confident that we are going the right path. We will achieve the destinations. Yeah. Oh, absolutely. So well started by you. And in fact, I do think that as we go from 3.7... ಓಕೆ, ರಿಪಬ್ಲಿಕ್ ನೆಟ್ವರ್ಕ್ನ ಕೇಂದ್ರ ಕಚೇರಿಯಲ್ಲಿ ಅತಿ ದೊಡ್ಡ ಸಮಿಟ್. ನಿರ್ಮಲಾ ಸೀತಾರಾಮನ್ ದೇಶದ ಪ್ರಗತಿ ಬಗ್ಗೆ, ಮುಂದಿನ ದಿನಮಾನಗಳಲ್ಲಿ ದೇಶ ಸಾಗ್ತಾ ಇರುವಂಥ ರೀತಿ ಬಗ್ಗೆ, ವಿಶ್ವದ ಆರ್ಥಿಕತೆಯಲ್ಲಿ ಭಾರತದ ಸ್ಥಾನಮಾನ ಮತ್ತು ಭಾರತವನ್ನು ಇತರರು ನೋಡ್ತಾ ಇರುವಂಥ ರೀತಿ ಬಗ್ಗೆ ಹೇಳ್ತಾ ಇದ್ರು. ರಿಪಬ್ಲಿಕ್ ನೆಟ್ವರ್ಕ್ನಿಂದ ಇಕನಾಮಿಕ್ ಸಮಿಟ್ ನೋಯ್ಡಾದಲ್ಲಿ ನೂತನವಾಗಿ ಆರಂಭವಾಗಿರುವಂಥ ಏಷ್ಯಾದ ಅತಿ ದೊಡ್ಡ ನ್ಯೂಸ್ ರೂಮ್. ಓಕೆ, ಈಗ ಒಂದು ಪುಟ್ಟ ಬ್ರೇಕ್ ಆದ ನಂತರ ರಿಪಬ್ಲಿಕ್ ನ್ಯೂಸ್ ಮುಂದುವರಿಯುತ್ತೆ. ನೀವು ಗಿರವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ. ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ. ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ EMI ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು. ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366111199. ಅಮ್ಮನಿಗೆ ಕ್ಯಾಟ್ರಾಕ್ಟ್. ಯಾವುದಾದ್ರೂ ಒಳ್ಳೆ ಕ್ಲಿನಿಕ್ ಗೊತ್ತಾ? ಎಲ್ರಿಗೂ ಗೊತ್ತು ಗುರು. ಹೆಸರೇನಂತ ಹೇಳಿದೆ? ವಾಸನ್. ನಾವಿರೋದು ನಿಮಗಾಗಿ ಅನುಭವ ಮತ್ತೆ ಕಾಳಜಿ ಜೊತೆ. ವಾಸನ ಕೇರ್. ಇವತ್ತು ಮತ್ತೆ ನೀನು ಅಡುಗೆ ಮನೆ ಲಿವಿಂಗ್ ರೂಮ್ ನಲ್ಲ. ಅದೇ ಕಿಚನ್ ನಲ್ಲಿ ಕಾಕ್ರೋಚ್ ಸಮಸ್ಯೆ ಪದೇ ಪದೇಗೆ ಗೋಲಿ ಹೊಡಿ. ಸ್ವಿಚ್